ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಚನ್ನಕೇಶವನ ದಿವ್ಯ ಬ್ರಹ್ಮ ರಥೋತ್ಸವದ ವೈಭವ, ಗೋವಿಂದ ನಾಮಸ್ಮರಣೆಯಲ್ಲಿ ಮಿಂದೆದ್ದ ಬೇಲೂರು, ಭಕ್ತ ಸಾಗರದ ನಡುವೆ ಸಾಗಿದ ಬ್ರಹ್ಮರಥ. ಜಿಲ್ಲಾಡಳಿತಕ್ಕೆ ಎಚ್ಡಿ ರೇವಣ್ಣ ವಾರ್ನಿಂಗ್, ರೈಲ್ವೆ ಮತ್ತೆ ಹೈವೇ ಕಾಮಗಾರಿ ವಿಳಂಬಕ್ಕೆ ಕಿಡಿಕಾರಿದ ಮಾಜಿ ಸಚಿವ, ರಾಜ್ಯ ಸರ್ಕಾರದ ವಿರುದ್ಧವೂ ಗುಡುಕು. ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ಗಲಾಟೆ ಹಿನ್ನೆಲೆ ಪಾವಿತ್ರತೆ ರಕ್ಷಣೆಗೆ ಜಿಲ್ಲಾಧಿಕಾರಿ ಭರವಸೆ, ಪ್ರವಾಸಿಗರ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರ ಆಕ್ರೋಶ. ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ, ಹಾಸನದಲ್ಲಿ ಬೃಹತ್ ಮೌನ ಪ್ರತಿಭಟನೆ, ಹಲ್ಲೆಕೋರರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಚನ್ನರಾಯಪಟ್ಟಣದಲ್ಲಿ ಡ್ರಗ್ಸ್ ಮಾಫಿಯಾ ಅಡ್ಡೆ, ಸ್ಥಳೀಯ ಪೊಲೀಸರು ಶಾಮೀಲು ಆರೋಪ, ಕಠಿಣ ಕ್ರಮಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಎಚ್ಚರಿಕೆ. ವಾರ್ತೆಗಳ ವಿವರ. ವಿಶ್ವವಿಖ್ಯಾತ ಬೇಲೂರು ಪಟ್ಟಣದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಚನ್ನಕೇಶವ ಸ್ವಾಮಿ ಅವರ ರಥೋತ್ಸವ ಇವತ್ತು ಬೆಳಿಗ್ಗೆ 11:15 ಗಳಿಗೆಯಲ್ಲಿ ಮಿಥುನ ಲಗ್ನದಲ್ಲಿ ಆರಂಭಗೊಂಡು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಡಳಿತ, ಬೇಲೂರು ತಾಲೂಕು ಆಡಳಿತ ಆದೇಶದ ಮೇರೆಗೆ ಪ್ರತಿ ವರ್ಷದಂತೆ ಶ್ರೀ ಚನ್ನಕೇಶವ ಸ್ವಾಮಿ ಅವರ ರಥೋತ್ಸವ ನಡೆಸಕ್ಕೆ ಕಳೆದ 20 ದಿನಗಳಿಂದ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಇದೇ ಮಾರ್ಚ್ 23ರಿಂದ ಪ್ರಾರಂಭಗೊಂಡು ಏಪ್ರಿಲ್ 5ರವರೆಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಕ್ಕೆ ತೀರ್ಮಾನ ಆಗಿತ್ತು. ಅಂತೆಯೇ ಸಾಂಪ್ರದಾಯಿಕವಾಗಿ ನಿತ್ಯ ಬಗೆ ಬಗೆಯ ಉತ್ಸವಾದಿಗಳು ಇವೆಲ್ಲವೂ ಕೂಡ ನೆರವೇರಿಕೊಂಡು ಬರ್ತಾ ಇದ್ದಾವೆ. ಅಂತೆಯೇ ಇಂದು ಬೆಳಿಗ್ಗೆ 11:05 ಗಳಿಗೆಯಲ್ಲಿ ದಿವ್ಯ ಬ್ರಹ್ಮ ರಥೋತ್ಸವ ದೇಶ ವಿದೇಶ ರಾಜ್ಯ ಹೊರ ರಾಜ್ಯಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ಗೋವಿಂದ ಗೋವಿಂದ ನಾಮಸ್ಮರಣೆಯೊಂದಿಗೆ ಚನ್ನಕೇಶವ ಸ್ವಾಮಿಯ ಪಾದಕ್ಕೆ ಗೋವಿಂದ ಅಂತ ಭಕ್ತಾದಿಗಳು ಘೋಷಣೆಗಳನ್ನ ಕೂಗೋದ್ರ ಮೂಲಕ ಬ್ರಹ್ಮಾಸುರ ಮೂಲೆಗೆ ತೇರನ್ನ ಎಳೆದು ತರುವ ಮೂಲಕ ಪುನೀತರಾದ್ರು. ಇನ್ನು ದಿವ್ಯ ಬ್ರಹ್ಮ ರಥೋತ್ಸವ ಆರಂಭಕ್ಕೂ ಮುನ್ನ ಸಂಪ್ರದಾಯದಂತೆ ದೊಡ್ಡ ಮೇದೂರು ಕಾಜಿ ಕಾದ್ರಿ ಕುಟುಂಬದಿಂದ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ರಥೋತ್ಸವ ನಡೆಯುವ ವೇಳೆ ತಾಲೂಕಿನ ಸುತ್ತಮುತ್ತ ಗ್ರಾಮಸ್ಥರು ಸೇರಿದಂತೆ ಹೊರ ರಾಜ್ಯಗಳಿಂದ ಸಾಕಷ್ಟು ಭಕ್ತರು ಬರ್ತಾರೆ. ಅವರೆಲ್ಲ ಬಂದು ದಮನ ಹಣ್ಣು ಎಲ್ಲವನ್ನು ಕೂಡ ರಥಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕ ಎಚ್ಡಿ ರೇವಣ್ಣ, ಶಾಸಕ ಎಚ್ಕೆ ಸುರೇಶ್, ಮಾಜಿ ಸಚಿವ ಬಿ ಶಿವರಾಮ್, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹಾಸನ ಬೇಲೂರು ರೈಲ್ವೆ ಹಾಗೂ ಹಾಸನ ಬೇಲೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಭೂಸ್ವಾಧೀನ ನಡೆಸೋದಕ್ಕೆ ಜಿಲ್ಲಾಡಳಿತ ಮೀನಮೇಷವನ್ನ ಎಣಿಸ್ತಾ ಇದೆ. ಕಾಮಗಾರಿ ತೀವ್ರ ವಿಳಂಬ ಆಗೋದಕ್ಕೆ ಜಿಲ್ಲಾಡಳಿತ ನೇರ ಕಾರಣ. ರಾಜ್ಯ ಸರ್ಕಾರ ಈ ಬಗ್ಗೆ ಜಾಣ ಮೌನವನ್ನ ತಾಳಿದೆ ಅಂತ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್ಡಿ ರೇವಣ್ಣ ಹಾಸನ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಲೂರು ಪಟ್ಟಣದ ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ ಅವರ ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಕಳೆದ 8 ವರ್ಷಗಳಿಂದ ಬೇಲೂರು ಹಾಸನ ರೈಲ್ವೆ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇದೆ. 100 ಎಕರೆ ಭೂಸ್ವಾಧೀನವಾಗಿಲ್ಲ ಇನ್ನೂ ಕೂಡ. ಪ್ರಶ್ನೆ ಮಾಡಿದ್ರೆ ಅರಣ್ಯ ಇಲಾಖೆ ಎಂಬ ಸಬೂಬನ್ನ ಹೇಳ್ತಾ ಇದ್ದಾರೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೇ ರೀತಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಅವಿರತ ಶ್ರಮದಿಂದಾಗಿ ಹಾಸನ ಬೇಲೂರು ಚತುಷ್ಪಥ ರಸ್ತೆ ಕಾಮಗಾರಿ ಭೂಸ್ವಾಧೀನವಿಲ್ಲದೆ ನೆನೆಗುದಿಗೆ ಬಿದ್ದು ಬಿಟ್ಟಿದೆ. ಕನಿಷ್ಠ ಸೌಜನ್ಯಕ್ಕೂ ರಾಜ್ಯ ಸರ್ಕಾರ ಈ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಇನ್ನು ಜಿಲ್ಲಾಡಳಿತ ಕೇವಲ ಮಂತ್ರಿಗಳ ಓಲೈಕೆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ಟಿದೆ. ಕಂದಾಯ ಇಲಾಖೆ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ. ನಮಗೆ ಕಂದಾಯ ಮಂತ್ರಿಗಳ ಬಗ್ಗೆ ಗೌರವ ಅಭಿಮಾನ ಇದೆ, ಆದ್ರೆ ಕಂದಾಯ ದಾಖಲಾತಿ ನೀಡುವ ನೆಪದಲ್ಲಿ ಸಮಾವೇಶವನ್ನ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲದಕ್ಕೂ ಕೂಡ ಕಾಲ ಬರ್ತದೆ, ಆಗ ಉತ್ತರ ಕೊಡ್ತೀನಿ, ತಾಳ್ಮೆಯಿಂದ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬಿಡಿ ಚಂದ್ರೇಗೌಡ, ಜೆಡಿಎಸ್ ಮುಖಂಡರಾದ ಸೋಮೇಶ್, ಅದ್ದೂರಿ ಚೇತನ್ ಕುಮಾರ್, ಉಮೇಶ್, ಶ್ರೀವತ್ಸವ, ಗಿರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಉದಾಹರಣೆಗೆ ನಮ್ಮ ಜಿಲ್ಲೆನೇ ಹೇಳ್ಬೇಕು, ಆಡಳಿತದ ರಾಜ್ಯದ ಆಮೇಲೆ ಈಗ ಕಂದಾಯ ಇಲಾಖೆ ರೇವಣ್ಣವರು ಕಂದಾಯ ಇಲಾಖೆನ ಬೈತಾರೆ ಹೇಳ್ತಾರೆ. ಯಾಕೆ ನಾನೇನು ಬೈಬೇಕು ಅನ್ನೋದು. ಈಗ ಉದಾಹರಣೆಗೆ ಹಾಸನ ಬೇಲೂರು ರೈಲ್ವೆ ಮಾರ್ಗ ಎಷ್ಟು ವರ್ಷ ಆಗಿದೆ ಸರ್? 8 ವರ್ಷ ಆಗಿ ಇವತ್ತು ಲ್ಯಾಂಡ್ ಅಕ್ವಿಷನ್ ಸುಮಾರು 541 ಎಕರೆ ಲ್ಯಾಂಡ್ ಅಕ್ವಿಷನ್ ಆಗಿದೆ. 531 ಎಕರೆ. ಅದರಲ್ಲಿ ಬೇಲೂರು 14ರಲ್ಲಿ 613 ಒಟ್ಟು 27 ಹಳ್ಳಿ ಆಗಬೇಕಾಗುತ್ತೆ.
ಬೇಲೂರು 14ರಲ್ಲಿ, ಆಲೂರು 13ರಲ್ಲಿ 8 ವರ್ಷಕ್ಕೆ 531 ಎಕರೆಗೆ 5 ಎಕರೆ 31 ಗುಂಟೆ ಕೊಟ್ಟವ್ರೆ ಅಂದರೆ ಏನು ಹೇಳಬೇಕು ಸರ್? ಅಂತ ಕುಮಾರಣ್ಣರು, ರಾಷ್ಟ್ರೀಯ ಅಧ್ಯಕ್ಷರಂತ ದೇವೇಗೌಡರು ಏನು ಹೇಳ್ತಾರೆ, ನಮಗೆ ಆ ಸೂಚನೆ ಪ್ರಕಾರ ನಡ್ಕೊತೀವಿ. ಗೊತ್ತಿಲ್ಲಪ್ಪ ನನಗೇನು ಅಂದರೆ, ನಮ್ಮದು ಜನ ತೀರ್ಪು ಕೊಟ್ಟು ಜಿಲ್ಲಾ ಪಂಚಾಯತಿ ಒಳ್ಳೆ ಕೆಲಸ ಮಾಡಿ ಅಂತ ತೀರ್ಪು ಕೊಟ್ಟರೆ ಮಾಡ್ತೀವಿ, ಬೇಡ ಅಂದರೆ ವಿರೋಧ ಪಕ್ಷ ಹಾಸನ ಜಿಲ್ಲೆ ಪಕ್ಷ ಏನು ಹಿಡಿತಾರೆ ಜಿಲ್ಲಾ ಪಂಚಾಯತ್ ತಾಲೂಕಲ್ಲಿ JDS 1989 ದೇವೇಗೌಡರು ರಾಜಕೀಯ ಮುಗಿದೋಯ್ತು ಅಂತ ಗೊತ್ತಾಯ್ತೇನಿಲ್ಲ. ನಮ್ಮ 8 ಸೀಟ್ ಸೋತಿದ್ದು ಲೋಕಸಭೆ ಸೀಟಿಗೆ. ಬರೀ ಒಂದೇ ವರ್ಷದಲ್ಲಿ 10 ತಿಂಗಳಲ್ಲಿ ದೇವೇಗೌಡರು ಲೋಕಸಭೆಯಲ್ಲಿ 93ರಲ್ಲಿ ಸಕಲೇಶಪುರ ತಾಲೂಕಿನ ಹಾನ್ಬಾಳು ಹೋಬಳಿಯ ಮರಗುಂದ ಗ್ರಾಮದ ಐತಿಹಾಸಿಕ ಪ್ರೇಕ್ಷಣೀಯ ತಾಣವಾದ ಬೆಟ್ಟದ ಭೈರೇಶ್ವರ ದೇವಸ್ಥಾನದ ಆವರಣದಲ್ಲಿ ಇತ್ತೀಚೆಗೆ ನಡೆದ ಅಹಿತಕರ ಘಟನೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಸ್ಥಳೀಯ ಮುಖಂಡರು ತಮ್ಮ ಅಹವಾಲುಗಳನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ರು. ಅದಾದ್ಮೇಲೆ ಅವೆಲ್ಲವನ್ನು ಸ್ವೀಕರಿಸಿ ಮಾತನಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಪ್ರವಾಸೋದ್ಯಮದ ಹೆಸರಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ಬೇಜವಾಬ್ದಾರಿತನ ಹಾಗೂ ಸ್ಥಳೀಯ ಸಂಸ್ಕೃತಿಗೆ ಧಕ್ಕೆ ತರುವ ವರ್ತನೆಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಜಿಲ್ಲೆಯ ಸಕಲೇಶಪುರ ತಾಲೂಕು ಪ್ರವಾಸಿಗರ ನೆಚ್ಚಿನ ತಾಣವಾಗಿತ್ತು. ಇಲ್ಲಿನ ನಿಸರ್ಗ ಹಾಗೂ ಧಾರ್ಮಿಕ ಕೇಂದ್ರವನ್ನ ಉಳಿಸಿಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರು ಸಾರ್ವಜನಿಕ ಪ್ರಜ್ಞೆಯನ್ನ ಮರೆತು ಪ್ಲಾಸ್ಟಿಕ್ ಬಾಟ್ಲಿಗಳು, ಕವರ್ಗಳು ಹಾಗೂ ಮದ್ಯದ ಬಾಟ್ಲಿಗಳನ್ನ ಎಸೆಯುವ ಮೂಲಕ ಪರಿಸರ ಮಾಲಿನ್ಯವನ್ನ ಮಾಡ್ತಾ ಇದ್ದಾರೆ. ವಿದೇಶಗಳಲ್ಲಿ ಕಸ ಎಸೆಯಕ್ಕೆ ಹೆದರೋ ಜನ ಇಲ್ಲಿ ಯಾವುದೇ ಭಯ ಇಲ್ಲದೆ ವರ್ತಿಸ್ತಕ್ಕಂಥದ್ದು ವಿಷಾದನೀಯ. ಇನ್ನು ದೇವಸ್ಥಾನದ ಪಾವಿತ್ರತೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲ ಅಗತ್ಯ ಕ್ರಮವನ್ನ ಕೈಗೊಳ್ಳಲಿದೆ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರು ಇದ್ದರೂ ತನಿಖೆ ಮುಗಿದ ನಂತರ ಅವರಿಗೆ ಶಿಕ್ಷೆ ಆಗುತ್ತೆ. ಸೊ ನಾನು ಕೋರಿಕೊಳ್ಳೋದು ಸ್ಥಳೀಯರು ಅಷ್ಟೇ ಪ್ರೊವೋಕೇಟ್ ಆಗ್ತಾರೆ. ಯಾಕಂದರೆ ಪ್ರವಾಸಿಗರು ಅವರು ತಪ್ಪು ಮಾಡಿದರೆ ಅದನ್ನು ನಿಯಮಾನುಸಾರ ಅದನ್ನು ಕ್ರಮ ತೆಗೆದುಕೊಳ್ಬೇಕೇ ಹೊರತು ಪ್ರತಿಯೊಬ್ಬರೂ ಪೊಲೀಸಿಂಗ್ ಅಥವಾ ಜವಾಬ್ದಾರಿಯನ್ನು ಈ ಥರ ಅವರ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಇದು ಈ ರೀತಿ ಹಿಂಸೆಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಅವರು ಸಹ ಶಾಂತಿಯುತವಾಗಿ ಪ್ರವಾಸಿಗರೊಂದಿಗೆ ವರ್ತಿಸಬೇಕು, ಸಭ್ಯವಾಗಿ ವರ್ತಿಸಬೇಕು. ತಪ್ಪು ಮಾಡಿದ್ದಾರೆ ಅಂದರೆ ಅದನ್ನು ಅವರು ನಿಯಮಾನುಸಾರ ಒಂದು ಕಾನೂನಾತ್ಮಕವಾಗಿ ಕ್ರಮ ವಹಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮೇಡಮ್, ಇಲಾಖೆಯಿಂದ ಯಾರನ್ನಾದರೂ ನೇಮಿಸುವಂಥದ್ದು, ನಿಮಗೆ ಸಿಬ್ಬಂದಿಗಳನ್ನ ನೇಮಿಸುವಂಥದ್ದು, ಆ ರೀತಿ ಆದರೆ ಈ ಥರದ ಘಟನೆಗಳು ಸ್ವಲ್ಪ ಕಡಿಮೆ ಆಗ್ತವೆ ಅಂತ 24x7 ಅವ್ರು ಕೆಲಸ ಮಾಡ್ತಾರೆ. ಆ ಥರದ್ದು ಏನಾದರೂ ಮಾಡ್ತೀನಿ. ಈಗ ಒಂದು ಸಭೆಯನ್ನು ತೆಗೆದುಕೊಂಡಿದ್ದೇವೆ. ಈಗ ಗ್ರಾಮಸ್ಥರು ತಮ್ಮ ಮನವಿಯಲ್ಲಿ ಅನೇಕ ಏನಾದರೂ ಕೋರಿಕೆಗಳನ್ನು, ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದನ್ನು ಪರಿಶೀಲಿಸಿ ಅವರನ್ನು ಇಂಪ್ಲಿಮೆಂಟೇಷನ್ ಎಷ್ಟು ಮಾಡಲಿಕ್ಕೆ. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ HM ವಿಶ್ವನಾಥ್ ಅವರು ದೇವಸ್ಥಾನದ ಜೀರ್ಣೋದ್ಧಾರ ಮತ್ತೆ ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಈ ಹಿಂದೆ ಗ್ರಾಮಸ್ಥರು ಜೈಲಿಗೆ ಹೋದ ಇತಿಹಾಸ ಇದೆ. ಈಗ ದೇವಸ್ಥಾನದ ಪವಿತ್ರತೆಯನ್ನ ಹಾಳು ಮಾಡುವುದನ್ನ ಪ್ರಶ್ನಿಸಿದ ಸ್ಥಳೀಯರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಅವರಿಗೆ ಬೇಡಿ ಹಾಕಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಪ್ರವಾಸಿಗರು ಬಂದು ತಾವು ಪ್ರಭಾವಿಗಳ ಮಕ್ಕಳಂತ ಹೆದರಿಸ್ತಕ್ಕಂಥದ್ದು, ಶೂ ಹಾಕೊಂಡು ದೇವಸ್ಥಾನದ ಗೋಡೆ ಏರ್ತಕ್ಕಂಥದ್ದು, ಪ್ರಚೋದನಕಾರಿ ವರ್ತನೆ ತೋರ್ತಕ್ಕಂಥದ್ದು ಸರಿಯಲ್ಲ. ಮಲೆನಾಡಿನ ಜನ ಅಹಿಂಸಾವಾದಿಗಳಾಗಿದ್ದು ಪರಿಸ್ಥಿತಿ ಕೈ ಮೀರಿದಾಗ ಮಾತ್ರ ಇಂತಹ ಘಟನೆಗಳು ನಡೀತವೆ. ಕೂಡಲೇ ದೇವಸ್ಥಾನದ ಸುತ್ತಮುತ್ತಲಿನ 5 ಎಕರೆ ಪ್ರದೇಶವನ್ನ ಮಂಜೂರು ಮಾಡಿ ಅದನ್ನ ಧಾರ್ಮಿಕ ಸೂಕ್ಷ್ಮ ಪ್ರದೇಶ ಅಂತ ಘೋಷಿಸಬೇಕು. ಅಲ್ಲದೆ 9 ಹಳ್ಳಿಯನ್ನ ಒಳಗೊಂಡ ಅಧಿಕೃತ ಸಮಿತಿಯನ್ನ ರಚಿಸಿ ದೇವಸ್ಥಾನದ ಉಸ್ತುವಾರಿ ನೀಡಬೇಕು. ಭಕ್ತಾದಿಗಳಿಗೆ ಕಟ್ಟುನಿಟ್ಟಿನ ಡ್ರೆಸ್ ಕೋಡ್ ಜಾರಿಗೊಳಿಸಬೇಕು ಅಂತಕ್ಕಂಥ ಆಗ್ರಹಗಳೆಲ್ಲನೂ ಮಾಡಿದ್ದಾರೆ. ಫೈನ್ ಹೇಳಿರೋದೆಲ್ಲವೂ ಕೂಡ ಸರಿ ಇದೆ, ಬಟ್ ಸುಳ್ಳು ಕೇಸ್ ದಾಖಲಿಸ್ಕೊಂಡಿದ್ದಾರೆ ಮತ್ತೊಂದು ಇನ್ನೊಂದು ಅಂತಕ್ಕಂಥದ್ರಲ್ಲಿ ಒಂದಿಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದನ್ನ ಮಾಜಿ ಶಾಸಕರಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿದಾಗ ಆಗೋದಿಲ್ವಾ ಅನ್ನೋದನ್ನ ಹೇಳಬೇಕಾಗತ್ತೆ. ಬೇರೆ ಹೇಳಿರೋದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ ನಿಮ್ಮ ಆಗ್ರಹ, ಬಟ್ ಹಲ್ಲೆ ಮಾಡದ್ನ ಅರೆಸ್ಟ್ ಮಾಡಿದ್ರೆ ಅದನ್ನ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೆಂಗ್ ಕರೀತಾರೆ ಅನ್ನೋದನ್ನ ಹಿರಿಯರಿದ್ದಾರೆ. ಅಂಡ್ ಅವರು ಕೂಡ ಪತ್ರಕರ್ತರಾಗಿದ್ದವರು ಹಿಂದೆ, ವಿಶ್ವನಾಥ್ ಅವರು. ಅದ್ ಹೆಂಗ್ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ಅವರೇ ಹೇಳಬೇಕಾಗತ್ತೆ. ಇನ್ನು ಘಟನೆಯ ಬಗ್ಗೆ ಅವರ ಆರೋಪಿ ಪ್ರಶಾಂತ್, ಯಾರು ಎಗ್ರೆಗ್ ಹೊಡಿತಾ ಇದ್ನಲ್ಲ, ಆತನ ಪತ್ನಿ ಮೇಘ ಅವರು ಕೂಡ ಜಿಲ್ಲಾಧಿಕಾರಿಗಳ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರಂತೆ. ನಾವು ಮದುವೆ ಆದ ಮರುದಿನ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಕ್ಕೆ ಬಂದಿದ್ವಿ. ಅಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಬಂದಿದ್ದ ತಂಡವೊಂದು ಗರ್ಭಗುಡಿಯ ಗೋಡೆಯ ಮೇಲೆ ಕಾಲಿಟ್ಟು
ಅಪಚಾರ ಎಸಗ್ತಾ ಇತ್ತು. ಅರ್ಚಕರು ಮತ್ತೆ ನಮ್ಮ ಮನೆಯವರು ಇದನ್ನ ಪ್ರಶ್ನಿಸಿದ್ರು. ಆಗ ಇದೇ ನಿಮ್ಮ ಅಪ್ಪನ ಜಾಗನ ಅಂತ ಏಕವಚನದಲ್ಲಿ ನಿಂದಿಸಿ ಜಗಳಕ್ಕೆ ಬಂದಿದ್ರು. ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ. ನಮ್ಮ ಬಂಗಾರದ ಸರ ಬ್ರೇಸ್ಲೆಟ್ ಕಿತ್ಕೊಂಡು ಹೋಗಿದ್ದಾರೆ. ಈಗ ತಂತ್ರಜ್ಞಾನ ಬಳಸಿ ಎಡಿಟ್ ಮಾಡಿದ ವಿಡಿಯೋಗಳನ್ನ ಹರಿಬಿಡುವ ಮೂಲಕ ನಾವೇ ಅಪರಾಧಿಗಳು ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ದೂರಿದ್ರು. ಮಾಡಿದ್ದು ತಪ್ಪಲ್ಲ, ಸರಿ, ಬಟ್ ನಾನು 3 ದಿವಸದಿಂದ ಇದನ್ನೇ ಪ್ರತಿಪಾದಿಸ್ತಾ ಇದ್ದೀನಿ. ಈ ಕ್ಷಣಕ್ಕೂ ಹೇಳ್ತೀನಿ, ಮೇಡಮ್ ಎಡಿಟ್ ಮಾಡಿ ವಿಡಿಯೋಗಳನ್ನ ಹರಿದು ಬಿಟ್ಟಿದ್ದಾರೆ. ಇವೆಲ್ಲ ಕಥೆಗಳು ಬೇಡ. ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ. ನಿಮ್ ಮನೆಯವ್ರು ಬರ್ತಾರೆ, ಕೈ ಮುಕ್ಕೊಂಡು ರಾಜಕಾರಣಿ ತರ ಟಾಟಾ ಬಾಯ್ ಮಾಡ್ಕೊಂಡ್ ಬಂದ್ಬಿಟ್ಟು ಈಗ ವಿಡಿಯೋ ಮಾಡು ಅಂತ ಹೇಳಿ ಹೊಡೆದಿರೋದು ಇವೆಲ್ಲವೂ ಯಾವುದು ಎಡಿಟ್ ಅಲ್ಲ, ಇವೆಲ್ಲ ರಿಯಲ್ಲು. ಹೊಡೆದಿರೋದು ನಿಜವೇ, ಹೊಡೆದ್ಮೇಲೆ ಈಗ ಜೈಲಲ್ಲಿದ್ದಾರೆ, ಅದು ನಿಜವೇ. ಬಟ್ ಸ್ಟಿಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಪ್ರಶ್ನೆ ಮಾಡಿದ ತಪ್ಪಲ್ಲ, ದೇವಸ್ಥಾನಕ್ಕೆ ಬಂದಿದ್ದ ತಪ್ಪಲ್ಲ, ಕಾನೂನನ್ನ ಕೈಗೆ ತಗೊಂಡಿದ್ ತಪ್ಪು. ರೌಡಿಗಳನ್ನ ಜೊತೆಲಿ ಕರ್ಕ ಬಂದು ಹಲ್ಲೆ ಮಾಡ್ಸಿದ್ರಲ್ಲ ಅದು ತಪ್ಪು. ಮನ್ಸಿಗೆ ಬಂದಂಗೆ ಹೊಡೆದ್ರಲ್ಲ ಅದು ತಪ್ಪು. ಆ ಹಲ್ಲೆ ಮಾಡಿಸ್ಕೊಳ್ತಾ ಇರ್ತಕ್ಕಂಥ ಜಾಗದಲ್ಲಿ ನಿಮ್ಮನೆ ಮಕ್ಕಳು, ನಿಮ್ಮ ಮಕ್ಕಳು ಹೊರಗಡೆ ಹೋದಾಗ ಅವ್ರ ಮೇಲೆ ಹಿಂಗಾದ್ರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ಅರಿವಿರ್ಬೇಕಲ್ಲ ಮೇಘಾ ಮೇಡಮ್. ನಿಮ್ ಮನೆಯವರು ಅನ್ನೋ ಪ್ರೀತಿ ಇರುತ್ತೆ ಪಾಪ, ಆ ಕಾರಣಕ್ಕೆ ನೀವು ಇವತ್ತೇನೋ ಮಾತನಾಡ್ತಾ ಇರ್ಬೋದು ಇಲ್ಲಿ ನಿಂತ್ಕೊಂಡು. ಬಟ್ ಸ್ಟಿಲ್ ಚಿನ್ನ ಕಿತ್ಕೊಂಡು ಹೋದ್ರು, ಮತ್ತೊಂದು ಕಿತ್ಕೊಂಡು ಹೋದ್ರು, ಅಲ್ಲಿ ಹೆಂಗ್ ವರ್ತಿಸಿದ್ರು ನಿಮ್ ಮನೆಯವರು, ನಿಮ್ ಕಡೆಯವರು ಅನ್ನೋದು ವಿಡಿಯೋದಲ್ಲಿ ಬಹಳ ಸಾಕ್ಷಿ ಇದೆ. ಏನಾದ್ರು ವಿಡಿಯೋ ಮಾಡ್ಕೊಳ್ದು ಹೋಗ್ಬಿಟ್ಟಿದ್ರೆ ಫೋಟೋಗ್ರಾಫರ್ಸ್ಗಳು ನಮ್ಮ ಮೇಲೆ ಹೊಡೆದ್ ಬಿಟ್ರು, ದಬ್ಬಾಳಿಕೆ ಮಾಡ್ಬಿಟ್ರು ಅಂತ ಹೇಳ್ತಿದ್ರು ಏನೋ ಗೊತ್ತಿಲ್ಲ. ತಂತ್ರಜ್ಞಾನ ಬಳಸಿ ಎಡಿಟ್ ಮಾಡ್ಕೊಂಡು ಹರಿಬಿಟ್ಬಿಟ್ಟಿದ್ದಾರೆ ಅಂತ ಇವ್ರು ಒಂದೇನೋ ಹೇಳ್ಕೊಂಡಿದ್ದಾರೆ. ಆಯ್ತು, ಹೇಳ್ಕೊಳ್ಳಿ ನಿಮ್ಮ ಮನೆಯವ್ರ ಮೇಲೆ ಪ್ರೀತಿಗೆ, ಆಯ್ತು. ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಪೃಥ್ವಿ ಅವರೇಕಾಡು, ದೇವಾಲಯ ಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಪೂರ್ಣೇಶ್, ವಿನೋದ್, ಆಯ್ತು ಅಲ್ಲಿದ್ದವರೆಲ್ಲ ಗ್ರಾಮಸ್ಥರು ಇವರೆಲ್ಲ ಹಾಜರಿದ್ರಂತೆ. ಯಾರು ಇದ್ಕೊಳ್ರಪ್ಪ, ನಿಮ್ಮೆಲ್ಲರ ಆಗ್ರಹಗಳನ್ನು ಕೂಡ ನಾವು ಒಪ್ತೀವಿ. ಅಂಡ್ ಪರಿಸರ ಹಾಳು ಮಾಡ್ತಾ ಇರೋದು ನಿಜ, ಒಪ್ತೀವಿ. ಶೂ ಹಾಕೊಂಡು ಸ್ಲಿಪ್ಪರ್ ಹಾಕೊಂಡು ಓಡಾಡಿರತಕ್ಕಂಥದ್ದು ನಿಜ, ಅದು ತಪ್ಪು, ಒಪ್ತೀವಿ. ಫೋಟೋ ಶೂಟ್ ಹೆಸರಲ್ಲಿ ಗರ್ಭಗುಡಿ ಗೋಡೆ ಮೇಲೆನೋ ಕಾಲಿಟ್ಕೊಂಡು ಇವೆಲ್ಲ ಮಾಡ್ತಾರೆ, ನಾನು ನೋಡಿದ್ದೀನಿ, ಅದು ನಿಜ, ಒಪ್ತೀನಿ. ಇವೆಲ್ಲಕ್ಕೂ ಕೂಡ ಬ್ರೇಕ್ ಬೀಳ್ಬೇಕು, ಒಪ್ತೀನಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ತಗೊಬೇಕು, ಒಪ್ತೀವಿ. ಆದರೆ ನೀವು ಮಾಡಿರೋ ಹಲ್ಲೆಕೋರರ ಪರವಾಗಿ ನೀವು ನಿಂತ್ಕೊಳ್ತಾ ಇದ್ದೀರಲ್ಲ, ಅಂಡ್ ಈ ಪ್ರಕರಣವನ್ನ ಹಿಂದೂ ಪರ ಸಂಘಟನೆಗಳನ್ನ ನಿಂತ್ಕೊಂಡು, ಆಮೇಲೆ ರೀ ನನಗೆ ಅರ್ಥ ಆಗದಿರದೆ ಅದು, ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾನೆ ಹಿಂದೂ, ಫೋಟೋ ತೆಗಿತಾ ಇದ್ದಾನ ಹಿಂದೂ, ಈ ನಡುವೆ ಹಿಂದೂ ಪರ ಸಂಘಟನೆಗಳು ಬಂದ್ಬಿಟ್ಟು ಹೊಡೆದನ್ ಪರವಾಗಿ ನಿಂತ್ಕೊಂಡು ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಪ್ರಕರಣ ಈ ಹಿಂದೂಗಳ ಪರ ನಡುವೆ ಈ ಸಂಘರ್ಷ ನಡೀತಾ ಇದೆಯಾ, ಯಾಕೆ ಈ ತರದೊಂದು ಬಣ್ಣ ಹಚ್ಕೊಂತು ನನಗಿದು ಗೊತ್ತಾಗ್ತಾ ಇಲ್ಲ. ನಾನು ಹೇಳದ್ನಲ್ಲ, ನಿಮ್ಮೆಲ್ಲ ಬೇಡಿಕೆಗಳನ್ನು ನಾವು ಒಪ್ತೀವಿ. ಆದ್ರೆ ಹಲ್ಲೆ ಮಾಡಿದ್ನಲ್ಲ, ಅವ್ನ ಪರವಾಗಿ ನಿಂತ್ಕೊಂಡು ಯಾರ್ಯಾರು ಮಾತಾಡ್ತಾ ಇದ್ದೀರಿ, ಅವ್ನ ಪರವಾಗಿ ಯಾರ್ಯಾರು ಬ್ಯಾಟಿಂಗ್ ಮಾಡ್ತಾ ಇದೆ, ಅದನ್ನು ಒಪ್ಪೋದಿಲ್ಲ ನಾನು. ಐ ಕ್ಲಿಯರ್. ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಭಟ್ರಿಗೆ ಫೋನ್ ಮಾಡ್ಕೊಂಡೇ ಬಂದ್ವಿ, ಎಷ್ಟೊತ್ತಿಗೆ ಬರಬೇಕು ಭಟ್ರೆ ಅಂತ ಕೇಳಿಕೊಂಡು 8:15 ಬನ್ನಿ ಅಂದರು. ಬಂದ್ವಿ. ಪೂಜೆ ಎಲ್ಲ ಆದಮೇಲೆ ಅವರು ಗೋಡೆಗೆ ಹಿಂದ್ಗಡೆ ಗರ್ಭಗುಡಿ ಗೋಡೆಗೆ ಕಾಲು ಇಟ್ಕೊಂಡು ಫೋಟೋ ಶೂಟ್ ಮಾಡ್ಕೊತಾ ಇದ್ರು. ಪ್ರೀ ವೆಡ್ಡಿಂಗ್ ಶೂಟ್ನವರು ಅವರು ಬೆಂಗಳೂರು ಕಡೆಯವರು ಅಂತ ಅಂದರು, ಬೆಂಗಳೂರು ಹಾಸನವರು ಅಂದರು. ಫೋಟೋ ಶೂಟ್ ಮಾಡ್ಕೊತಾ ಇದ್ರು. ಭಟ್ರು ಬೈದು ಹೋದರು, ಇಲ್ಲಿ ಇತ್ಕೊಂಡು ಫೋಟೋ ತೆಗಿತಾರಲ್ಲ ಗರ್ಭಗುಡಿ ಗೋಡೆ, ಅದು ನಿಮಗಷ್ಟು ಗೊತ್ತಾಗಲ್ವಾ ಅಂತ ಬೈದು ಹೋದರು. ಅವ್ರು ಬೈದು ಹೋದ್ಮೇಲೆ ಇದು ಯಾವಾಗಲೂ ಒಂದು ಬಟ್ಟೊಂದು ಇದ್ದಿದ್ದೆಯಾ, ನೀವು ಬನ್ನಿ ಅಣ್ಣ ಅಂತೇಳಿ ಅವ್ರನ್ನ ಮತ್ತೆ ಫೋಟೋ ತೆಗಿತಾ ಇದ್ರು. ನಮಗೆ ಫೋಟೋಗ್ರಾಫರು ಅವರು ಹುಡುಗನ ಹತ್ರ ಇಡಿಸಿ ಫೋಟೋಗ್ರಾಫರ್, ಹುಡುಗ ಪ್ರೀ ವೆಡ್ಡಿಂಗ್ ಶೂಟ್ನವ್ರು ಅವರು ಇಡಿಸಿ ತೆಗಿಸ್ತಾ ಇದ್ರು. ಆಮೇಲೆ ಮತ್ತೆ ನಮಗೆ ಪ್ರದಕ್ಷಿಣೆ ಹಾಕಿ ಹೋಗಿ ಅಂದರು. ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ. 3 ರೌಂಡ್ ಪ್ರದಕ್ಷಿಣೆ ಹಾಕೋದಂಗನೂ ಅಲ್ಲೇ ನಿಂತ್ಕೊಂಡು ಹಾಗೆ ತಗೊಳ್ತಾ ಇದ್ರು. ಭಟ್ರು ಹೇಳೋದ್ರು, ಅವ್ರು ಕೇಳಲಿಲ್ಲ. ನಮ್ಮ ಮನೆಯವ್ರು ಹೇಳಿದರು, ಅಲ್ಲ ಅಣ್ಣ ಈಗಷ್ಟೇ ಭಟ್ರು ಹೇಳೋದ್ರು, ತಲೆಯಲ್ಲಿ ಒಂದು ಸೆನ್ಸ್ ಇಲ್ವಾ ಅಂತ ಅಷ್ಟೇ ಸರ್ ಕೇಳಿದ್ದು. ನಿಮ್ದು ದೇವಸ್ಥಾನ, ನಿಮ್ಮ ಅಪ್ಪಂದ ಜಾಗ ಇದು ಅಂತೇಳಿ ಎದ್ದು ಜಗಳಕ್ಕೆ ಬಂದರು. ಬಳಸಿದ್ದಾರೆ ಸರ್. ಏನು ಕಿತ್ಕೋ, ನಾವು ಇನ್ನೂ 1 ಅವರ್ ಇಲ್ಲೇ ಇರ್ತೀವಿ, ನಾವು ಇವರು ಎಷ್ಟು ಬೇಡ ಅಣ್ಣ, ಆಯಿತು ಸರಿ ನಿಮ್ಮದೇ ಸರಿ, ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ಕೈ ಮುಗಿದು ಮುಂದೆ ಹೋದರು. ಮತ್ತೆ ಹಿಂದೆ ಬಂದು ಕರೆದು ಪ್ರಚೋದನೆ ಮಾಡಿದರು ಸರ್. ಇನ್ನೂ 1 ಅವರ್ ಇಲ್ಲೇ ಇರ್ತೀನಿ, ಅದೇನು ಮಾಡ್ಕೊತೀಯ ಯಾರನ್ನ ಕರ್ಸು ಅಂತೆಲ್ಲ ಹೇಳಿ ತುಂಬ ನಮ್ಮಿಗೂ ಎಲ್ಲ ದಬ್ಬಾಳಿಕೆ ಮಾಡಿದ್ರು ಸರ್. ಸುಮಾರು ಇನ್ನು ಸಕಲೇಶ್ಪುರ ತಾಲೂಕಿನ ಬೆಟ್ಟದ ಬೈರೇಶ್ವರ ದೇವಸ್ಥಾನದಲ್ಲಿ ಪ್ರೀ ವೆಡ್ಡಿಂಗ್ ಛಾಯಾಚಿತ್ರ ಶೂಟ್ ಮೇಳ ಮಾಡತಕ್ಕಂಥ ಸಂದರ್ಭದಲ್ಲಿ ವೃತ್ತಿಪರ ಛಾಯಾಗ್ರಾಹಕರ ಮೇಲೆ ಸ್ಥಳೀಯರಿಂದ ನಡೆದಂತಹ ಹಲ್ಲೆಯನ್ನು ಖಂಡಿಸಿ ಇವತ್ತು ಛಾಯಾಗ್ರಾಹಕರ ಸಂಘ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಸದಸ್ಯರು ಕಪ್ಪು ಪಟ್ಟಿಯನ್ನ ಧರಿಸಿ ಮೌನ ಪ್ರತಿಭಟನೆಯನ್ನ ನಡೆಸಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸಭೆ ಸೇರಿದ ಸದಸ್ಯರು ನಂತರ ಮೌನ ಪ್ರತಿಭಟನೆ ಹೊರಟು ಹೇಮಾವತಿ ಪ್ರತಿಮೆ, NR ವೃತ್ತ, BM ರಸ್ತೆ ಮೂಲಕ
ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲ ಕಾಲ ಧರಣಿಯನ್ನು ನಡೆಸಿದ್ರು. ಸಂಘದ ರಾಜ್ಯಾಧ್ಯಕ್ಷ ಎಚ್.ಎಸ್. ನಾಗೇಶ್ ಅವರು ಕೂಡ ಮಾತನಾಡಿದ್ದಾರೆ. ಸಂದರ್ಭದಲ್ಲಿ ಘಟನೆಯಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಕ್ಯಾಮೆರಾ ಹಾಗೂ ಇತರೆ ಛಾಯಾಚಿತ್ರ ಮಾಡ್ತಾ ಇದ್ದಂತ ಪೀಠೋಪಕರಣಗಳು ಇವೆಲ್ಲವೂ ಕೂಡ ಹಾನಿ ಒಳಗಾಗಿದ್ದಾವೆ. ಇನ್ನು ಛಾಯಾಗ್ರಾಹಕರು ದೈಹಿಕ ಹಾಗೂ ಮಾನಸಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ಈ ಘಟನೆ ರಾಜ್ಯಾದ್ಯಂತ ಛಾಯಾಗ್ರಾಹಕರಲ್ಲಿ ಭೀತಿಯನ್ನ ಮೂಡಿಸಿದ್ದು, ವೃತ್ತಿಪರರಿಗೆ ಸುರಕ್ಷಿತ ವಾತಾವರಣ ಅತ್ಯಗತ್ಯ. ಅಂಡ್ ಈ ಪ್ರತಿಭಟನೆ ಸಂಪೂರ್ಣ ಕಾನೂನುಬದ್ಧವಾಗಿ ಶಾಂತಿಯುತವಾಗಿ ನಾವು ನಡೆಸ್ತಾ ಇದ್ದೀವಿ. ಅಂಡ್ ಅಲ್ಲಿ ಏನೋ 7 ಜನದ ಮೇಲೆ FIR ಮಾಡ್ಕೊಂಡು ಕೇವಲ 2 ಮಾತ್ರ ಅರೆಸ್ಟ್ ಮಾಡಿದ್ದಾರಂತೆ. ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಕಾನೂನಾತ್ಮಕವಾಗಿ ಯಾರು ತಪ್ಪಿದೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಮಸ್ಕಾರ, ನಾನು ನಾಗೇಶ್ ಅಂತೇಳಿ ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷ ಇದ್ದೇನೆ. ಇವತ್ತೇನು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಆಗಿದ್ದಂತನ್ನು ಖಂಡಿಸಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನು ಛಾಯಾಗ್ರಾಹಕರನ್ನ ಹಲ್ಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಛಾಯಾಗ್ರಾಹಕರೆಲ್ಲ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರು ಈ ದಿನ ಬಂದ್ಗೆ ಕರೆ ಕೊಟ್ಟು ಛಾಯಾಗ್ರಾಹಕರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಹಾಸನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಿಕ್ಕೆ ನಾವು ಬಂದಿದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಇಷ್ಟೇ, ಛಾಯಾಗ್ರಾಹಕರನ್ನು ರಕ್ಷಿಸಬೇಕು. ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು ನಾವು. ನಮಗೆ ದಯವಿಟ್ಟು ನಿಮ್ಮ ರಕ್ಷಣೆ ಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಾವು ನಿಮ್ಮನ್ನು ನಂಬಿಕೊಂಡು ವೃತ್ತಿ ಮಾಡ್ತಾಯಿದ್ದೀವಿ. ನಮ್ಮ ವೃತ್ತಿಗೆ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಡಬೇಕು. ಛಾಯಾಗ್ರಾಹಕರನ್ನ ಕಾಪಾಡ್ತಕ್ಕಂಥ ಕೆಲಸ ಸಮಾಜ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಾನು ಹಾಸನ ಜಿಲ್ಲಾಧ್ಯಕ್ಷ ಸ್ವಾಮಿ ಅಂತೇಳಿ ನನ್ನ ಹೆಸರು. ಏನು ಮೊನ್ನೆ ನಡೆದಂಥ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ನಡೆದಂಥ ಆ ಹೀನ ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ಶಾಂತಿಯುತವಾಗಿ ಯಾವುದೇ ಜಯಘೋಷಗಳನ್ನು ಕೂಗದೆ, ಯಾವುದೇ ಬಂಟಿಂಗ್ಸ್ಗಳನ್ನ ಹಿಡಿದಲೆ ಮೌನವಾಗಿ ಶಾಂತವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ತಲುಪಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಮನವಿ ಇಷ್ಟೇ, ಏನವತ್ತು ಅಲ್ಲೇ ನಡೆದಿದೆ, ತಪ್ಪು ಯಾರು ಮಾಡಿದಾರೋ ಅದು ಗೊತ್ತಿಲ್ಲ. ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ನ್ಯಾಯಾಲಯ ಇದೆ, ಅಲ್ಲಿ ಕ್ರಮ ಕೈಗೊಳ್ತಾರೆ. ಆದರೆ ಆ ಹುಡುಗರಿಗೆ, ನಮ್ಮ ಛಾಯಾಗ್ರಾಹಕರಿಗೆ ಮಾನವೀಯತನೇ ಕಳ್ಕೊಂಡು ಹೀನಾಯವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಾರಲ್ಲ, ಅವರಿಗೆ ಅಂತೂ ಖಂಡಿತ ಶಿಕ್ಷೆ ಆಗಲೇಬೇಕು. ಇಲ್ಲಿ ಏನಾಗಿದೆ ಅಂದರೆ 7 ಜನದ ಮೇಲೆ FIR ಆಗಿದೆ, 2 ಮಾತ್ರ ಅರೆಸ್ಟ್ ಆಗಿದ್ದಾರೆ, ಇನ್ನು ಮಿಕ್ತವ್ರು ಅರೆಸ್ಟ್ ಆಗಿಲ್ಲ. ದಯವಿಟ್ಟು ಜಿಲ್ಲಾಡಳಿತ ಈಗಿನಿಂದಲೇ ಕ್ರಮ ತಗೊಂಡು ಅವರನ್ನು ಬಂಧನಕ್ಕೊಳಪಡಿಸಿ ಶಿಕ್ಷೆ ಕೊಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೆ ನಮ್ಮಲ್ಲಿ ಏನು ಕ್ಯಾಮ್ರಾ ಪರಿಕರಗಳು ಹಾಳಾಗಿ ಒಂದು ಹೆಚ್ಚು ಕಡಿಮೆ 5 ರಿಂದ 10 ಲಕ್ಷದವರೆಗೂ ಹಾನಿಯಾಗಿದೆ. ಕ್ಯಾಮ್ರಾಗಳು ಕಳೆದೋಗಿದೆ, ಹೊಡೆದಾಕಿದ್ದಾರೆ, ಮೊಬೈಲ್ ಐಫೋನ್ಗಳು ಹೊಡೆದಾಕಿದ್ದಾರೆ, ದುಡ್ಡುಗಳಿಲ್ಲ, ಚೈನ್ಗಳು 2 ಹುಡುಗರದು ಕತ್ತಿನ ಚೈನ್ ಹರಿದಾಕಿ ಚೈನ್ಗಳಿಲ್ಲ. ಹಾಗಾಗಿ ಅದೆಲ್ಲನೂ ಆ ಅಪರಾಧಿಗಳಿಂದ ನಮಗೆ ನಮ್ಮ ಛಾಯಾಗ್ರಾಹಕರಿಗೆ ಪುನಃ ಅದನ್ನು ತುಂಬಿಸ್ಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಮ್ಮ ಛಾಯಾಗ್ರಾಹಕರ ಬಗ್ಗೆ ತುಂಬ ಕೆಟ್ಟದಾಗಿ ಯಾರು ಬಿಂಬಿಸ್ತಾ ಇದ್ದಾರೆ. ಛಾಯಾಗ್ರಾಹಕರು ಇಲ್ಲ ಅಂತ ಅಂದಿದ್ರೆ ಇವತ್ತು ಪ್ರಪಂಚನೇ ತೋರ್ಸೋಕ್ಕಾಗ್ತಿರ್ಲಿಲ್ಲ ಅಂತ ನಾನು ಹೇಳಬಲ್ಲೆ. ಯಾಕೆ ಅಂದರೆ ಇವತ್ತು ಬೆಟ್ಟದ ಭೈರವೇಶ್ವರ ದೇವಸ್ಥಾನ, ನಾನು ಆ ದೇವರನ್ನೇ, ನನಗೂ ಮನೆ ದೇವರೇ. ಆದರೆ ನಾನೊಬ್ಬ ಹಿಂದುವಾಗಿ ಮತ್ತು ಛಾಯಾಗ್ರಾಹಕನಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಆ ದೇವಸ್ಥಾನ ಇವತ್ತು ಇಲ್ಲಿಗೆ 10 ವರ್ಷದ ಹಿಂದೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಸುತ್ತಮುತ್ತಲರಿಗೆ ಬಿಟ್ಟರೆ ಇಡೀ ಯಾರಿಗೂ ಗೊತ್ತು. ಇವತ್ತು ಇಡೀ ಪ್ರಪಂಚಕ್ಕೆ ನಮ್ಮ ಛಾಯಾಗ್ರಾಹಕರು ಆ ದೇವಸ್ಥಾನ ತೋರಿಸಿದ್ದಾರೆ. ಇವತ್ತು ಅಲ್ಲಿ ದೇವಸ್ಥಾನಕ್ಕೆ ನಮ್ಮ ಛಾಯಾಗ್ರಾಹಕರು ಫೋಟೋ ಶೂಟಿಂಗ್ ಹೋಗೋದ್ರಿಂದ ಒಂದು ಜೋಡಿ ಹೊರಟ್ರೆ ಮಿನಿಮಮ್ 10 ಜನ ಹೊರಡ್ತಾರೆ. ಇವತ್ತು ಆ ಭಾಗಗಳಲ್ಲಿ ಅಭಿವೃದ್ಧಿ ಆಗಿದೆ, ಛಾಯಾಗ್ರಾಹಕರಿಂದ ಆ ಭಾಗ ಅಭಿವೃದ್ಧಿ ಆಗಿದೆ. ಅಲ್ಲಿಯ ರೆಸಾರ್ಟ್. ಚನ್ನಪಟ್ಟಣ ತಾಲೂಕಿನ ಡ್ರಗ್ಸ್ ಮಾಫಿಯಾದಲ್ಲಿ ಪಟ್ಟಣದ ಪೊಲೀಸ್ ಸಿಬ್ಬಂದಿಯ ಕೈವಾಡ ಇದೆ ಅಂತ ಹೇಳಿ ಕೆಡಿಪಿ ಸಭೆಯಲ್ಲಿ ಕೆಡಿಪಿ ಸದಸ್ಯ ಮಹೇಶ್ ಆರೋಪಿಸಿದ್ದಾರೆ. ಚನ್ನಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆದ ಕೆಡಿಪಿ ಮಾಸಿಕ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ತಾಲೂಕಿನ ಡ್ರಗ್ಸ್ ಮಾಫಿಯಾದಲ್ಲಿ ಪಟ್ಟಣದ ಪೊಲೀಸ್ ಇಲಾಖೆಯವರ ಕೈವಾಡ ಇದೆ, ಹೆಚ್ಚಾಗ್ತಾ ಇದೆ. ಯಾಕೆಂತಂದ್ರೆ ಒಂದೇ ಮನೆಯಲ್ಲಿ ಕಳೆದ 1 ತಿಂಗಳ ಹಿಂದೆ ಹೊರ ಜಿಲ್ಲೆಯ ಪೊಲೀಸರು, ಪಾಂಡವಪುರ ಪೊಲೀಸ್ ಅಧಿಕಾರಿಗಳು ಬಂದು 15 kg ಡ್ರಗ್ಸ್ ನ ತೆಗೆದುಕೊಂಡು ಹೋಗಿದ್ರು. ಪುನಃ ಅದೇ ಮನೆಯಲ್ಲಿ ಮೈಸೂರಿನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಆಗಮಿಸಿ ಸುಮಾರು 45 kg ಪ್ರಮಾಣದ ಗಾಂಜಾವನ್ನು ವಶಪಡಿಸಿಕೊಂಡು ಹೋಗಿದ್ರು. ಆದ್ರೆ ತಾಲೂಕು ಪೊಲೀಸ್ ಇಲಾಖೆಯವರು ಇದಕ್ಕೆಲ್ಲ ಹೆಚ್ಚು ಉತ್ತೇಜನ ನೀಡ್ತಾ ಇದ್ದಾರೆ. ಅಂಡ್ ಹೊರಗಡೆ ಜಿಲ್ಲೆಯವರಿಗೆ ಮಾಹಿತಿ ಸಿಗ್ತಾ ಇದೆ, ಅವ್ರು ಬಂದು ತಗೊಂಡು ಹೋಯ್ತಾವ್ರೆ. ಆದ್ರೆ ನಮ್ಮ ತಾಲೂಕಿನ ಪೊಲೀಸರಿಗೆ ಯಾಕೆ ಮಾಹಿತಿ ಸಿಗ್ತಾ ಇಲ್ಲ ಅಂತ ಅಸಮಾಧಾನವನ್ನ ಹೊರ ಹಾಕಿದ್ರು. ಅವರೇ ಇದಕ್ಕೆ ಉತ್ತೇಜನ ನೀಡ್ತಾ ಇರಬೇಕು, ಈ ಬಗ್ಗೆ ಕಠಿಣ ಕ್ರಮ ತಗೊಬೇಕು ಅಂತೆಲ್ಲ ಮಾಹಿತಿಯನ್ನ ಸಲ್ಲಿಸಿದ್ರು. ಅಂಡ್ ಶಾಸಕರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಯಾರಿಂತ ಕೃತ್ಯದಲ್ಲಿ ಕೈ ಜೋಡಿಸಿದ್ದಾರೆ, ದಯವಿಟ್ಟು ನನಗೆ ಮಾಹಿತಿ ಕೊಡಿ, ಗೌಪ್ಯವಾಗಿ ಇಡ್ತೀವಿ, ಅದನ್ನ ಅವ್ರ ವಿರುದ್ಧ ನಾವು ಕೂಡ ಕ್ರಮ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶಂಕರಪ್ಪ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ
ಕುಮಾರ್, ಕೆಡಿಪಿ ಸದಸ್ಯರುಗಳು ಎಲ್ಲರೂ ಕೂಡ ಹಾಜರಿದ್ದರು. ಏನಾಗಿದೆ ಫಸ್ಟ್ ಇಯರ್ ಯಾರು ಇದ್ದಾರಲ್ಲ ಪಾಂಡವಪುರ ಬಂದು ಇಟ್ಕೊಳ್ತಾರೆ. ಫಸ್ಟ್ ಪಾಂಡವಪುರ ಪೊಲೀಸ್ ಸ್ಟೇಷನ್ ಬಂದು ಇಟ್ಕೊಳ್ತಾರೆ. ಎರಡನೇ ಬಾರಿ ಬರೋದು ಯಾರು ಮೈಸೂರಿನ ಬರ್ತಾರೆ. ನವಪುರ ಪೊಲೀಸ್ ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಗೊತ್ತಿರಲ್ಲ ಅದು ಅಂದ್ರೆ ಅದು ಸರ್ ಅವ್ರನ್ನ ಇಲ್ಲಿ ನೀವು ಎಂಕ್ವೈರಿ ತರಲೇ ಇಲ್ವಾ? ಕಸ್ಟಡಿಯಲ್ಲಿ ಇರೋದು ನಿಮ್ಮೆಂಡಿ ಅಂತ ಮೈಸೂರಲ್ಲಿ ಅಲ್ಲ ವಿಚಾರ. ಇದನ್ನ ನಾವು ಸ್ವಲ್ಪ ಸೂಕ್ಷ್ಮ ಮಾತಾಡಿ ನಾವು SP ತರ ಕೂಡ ಮಾತಾಡಿ ಏನಾಗಿದೆ ಅನ್ನೋ ಮಾಹಿತಿನ ತಗೊಳ್ಳೋಣ. ಅಲ್ಲ ವಿಚಾರ ಅಲ್ಲಿ IG ಇದ್ದಾರೆ, IG ಕೂಡ ಮಾತಾಡೋಣ. ಸರಿ, ಇವ್ರದ್ದು ಭಾರಿ ಸಂಪರ್ಕದ ಜಾಲ ದೊಡ್ಡ ಪ್ರಮಾಣದ ಬೆಳೆದಿರ್ತದೆ. ಅದು ಗಂಭೀರವಾಗಿ ತಗೋಬೇಕು ಸರ್ ಈ ವಿಚಾರನ. ಸೊ ಅದ್ರ ಜೊತೆಗೆ ಅವರಿಂದ ಸಬ್ ಡಿಸ್ಟ್ರಿಬ್ಯೂಷನ್ಸ್ ಇರ್ತಾರಲ್ಲ ಸರ್, ಅವರಿಂದಲೂ ಕೂಡ ನಾವು ಸ್ವಲ್ಪ ಇಲ್ಲಿ ಇಲಾಖೆ ತನಿಖೆ ಮಾಡಿರ್ಬೇಕಲ್ಲ ಸರ್. ಅವರು ಅಂದರೆ ಯಾವ ಪೊಲೀಸರೆಲ್ಲ IG ಇರ್ತಾರೆ, ಅವ್ರು ಯಾವ್ಯಾವ ರೀತಿ ಡೈರೆಕ್ಷನ್ ಕೊಟ್ಟಿರ್ತಾರೆ ಅನ್ನೋದ್ರಲ್ಲಿ ಇವ್ರೇ ಈಗ ಮೈಸೂರಿಂದ ಮಂಡ್ಯದಿಂದ ಏನು ಹೋಲ್ಸೇಲ್ ತಂದಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ ಅವ್ರಿಗೆ ಯಾರು ಕೊಡ್ತಾರೆ ಸಿಗಾಕೊಂಡು ಹೋದ ಒಳಗೆ ಇವರು 45 ಕೆಜಿ 50 ಕೆಜಿ ಒಂದು ಕ್ವಿಂಟಲ್ ಗಾಂಜಾ ತಂದು ಇಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅವನ್ನ ತಿರುಗಿ ಕಸ್ಟಡಿ ತಗೊಂಡ್ರೆ ಇಲ್ಲಿ ಯಾರಪ್ಪ ನಿಮಗೆ ನಿಂತಿದ್ರು ಅಂತ ಹೇಳಿ ಫೋನ್ ನಿಮ್ಮ ಇಲಾಖೆ SP ಅವ್ರಿಗೆ ಮತ್ತು IG ಅವ್ರಿಗೆ ನಾನು ಲೆಟರ್ ಹಾಕ್ತಾ ಇದ್ದೀನಿ. 4 ಜನ ನಿಮ್ಮ ಇಲಾಖೆಯವ್ರು ಹೆಸರು ಬೇಡ, ಅದರಲ್ಲಿ ನಿಮ್ಮ ಇಲಾಖೆಯವ್ರು 4 ಜನ ಇದು ಒಂದು ಗೊತ್ತಿತ್ತು ವಿಚಾರ ಅವ್ರಿಗೆ ಅಂತ ಒಂದು ಮಾಹಿತಿ ಇದೆ. ಯಾರು 4 ಜನದ್ದು ಅನ್ನೋದನ್ನು ಗೌಪ್ಯ ಕೊಡು. DYSP SP ನಂಬರ್ ಕೊಟ್ಟು ಅವ್ರು ಏನಾದ್ರು ಫೋನಲ್ಲಿ ಸಂಪರ್ಕ ಇದ್ದು ಮಾರಾಟ ಮಾಡಿ ಅವ್ರ ಹತ್ರ ಏನೋ ಬೇರೆ ಬೇರೆ ರೀತಿ ರಿಸೀವ್ ಮಾಡ್ಕೊಳ್ಳೋದಿದ್ದು ಇದ್ರೆ ದೀರ್ಘವಾಗಿ ಡೀಪ್ ಆಗಿ ಅದನ್ನ ಎನ್ಕ್ವೈರಿ ಮಾಡಿಸಿ ಪನಿಷ್ ಮಾಡೋದಕ್ಕೆ ಅವಕಾಶ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚನ್ನಕೇಶವನ ದಿವ್ಯ ಬ್ರಹ್ಮ ರಥೋತ್ಸವದ ವೈಭವ, ಗೋವಿಂದ ನಾಮಸ್ಮರಣೆಯಲ್ಲಿ ಮಿಂದೆದ್ದ ಬೇಲೂರು, ಭಕ್ತ ಸಾಗರದ ನಡುವೆ ಸಾಗಿದ ಬ್ರಹ್ಮರಥ. ಜಿಲ್ಲಾಡಳಿತಕ್ಕೆ HD ರೇವಣ್ಣ ವಾರ್ನಿಂಗ್, ರೈಲ್ವೆ ಮತ್ತೆ ಹೈವೇ ಕಾಮಗಾರಿ ವಿಳಂಬಕ್ಕೆ ಕಿಡಿಕಾರಿದ ಮಾಜಿ ಸಚಿವ, ರಾಜ್ಯ ಸರ್ಕಾರದ ವಿರುದ್ಧವೂ ಗುಡುಕು. ಬೆಟ್ಟದ ಬೈರೇಶ್ವರ ದೇವಸ್ಥಾನದಲ್ಲಿ ಗಲಾಟೆ ಹಿನ್ನೆಲೆ ಪಾವಿತ್ರತೆ ರಕ್ಷಣೆಗೆ ಜಿಲ್ಲಾಧಿಕಾರಿ ಭರವಸೆ, ಪ್ರವಾಸಿಗರ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರ ಆಕ್ರೋಶ. ಬೆಟ್ಟದ ಬೈರೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ, ಹಾಸನದಲ್ಲಿ ಬೃಹತ್ ಮೌನ ಪ್ರತಿಭಟನೆ, ಹಲ್ಲೆಕೋರರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಚನ್ನರಾಯಪಟ್ಟಣದಲ್ಲಿ ಡ್ರಗ್ಸ್ ಮಾಫಿಯಾ ಅಡ್ಡೆ, ಸ್ಥಳೀಯ ಪೊಲೀಸರು ಶಾಮೀಲು ಆರೋಪ, ಕಠಿಣ ಕ್ರಮಕ್ಕೆ ಶಾಸಕ CN ಬಾಲಕೃಷ್ಣ ಎಚ್ಚರಿಕೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.